ಎಸ್ ಟಿವಿ ಫೈನಲ್ಲಿ ಬೆಳಗ್ಗೆಯಿಂದ ಎಲ್2 ಮತ್ತು ಸಿನಿಮಾದ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹುಬ್ಬಳ್ಳಿಯಲ್ಲಿ ಇವತ್ತು ಒಂದು ಅದ್ಧೂರಿಯಾದಂಥ ಆಡಿಯೋ ಲಾಂಚ್ ಕಾರ್ಯಕ್ರಮ ಇದೆ. ಬೆಳಗ್ಗೆಯಿಂದ ಒಂದಷ್ಟು ಜನ ಸಿನಿಮಾದ ಬಗ್ಗೆ ಮಾತನಾಡಿದ್ರು. ಆ್ಯಕ್ಚುಲಿ ಈಗ ಸಿನಿಮಾದ ಎರಡು ಮೇನ್ ಪಿಲ್ಲರ್ಸು ಎಲ್2 ಮತ್ತು ಮುತ್ತ ಇದ್ದಾರೆ. ಸರ್ ನೀವು ಈ ಕಡೆ ಬಂದುಬಿಡಿ, ಮಾತಾಡಿಸ್ತೀನಿ ನಾನು. ಎಸ್, ಈ ಸಿನಿಮಾದ ಆ್ಯಕ್ಚುಲಿ ಅಸಲಿ ನಾಯಕರು ಎಲ್2 ಮತ್ತು ಮುತ್ತ. ಸರ್ ಹೇಗಿದೆ, ಹೇಗೆ ಓಡ್ತಾ ಇದೆ? ಯಾರನ್ನ ಸ್ಟಾರ್ಟ್ ಮಾಡ್ತಾರೆ, ಎಲ್2ನ ಮುತ್ತನ? ಎಲ್2 ಇಂದ ಶುರು ಮಾಡೋದಾ? ನೀವೇ. ಎಸ್ ಸರ್, ಪ್ಲೀಸ್. ನಮಸ್ಕಾರ ರಮೇಶ್ ಸರ್, ಹೇಗಿದ್ದೀರಾ? ಸೂಪರ್ ಸರ್, ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಹೇಳಬೇಕು? ಎಸ್, ಗೋಯಿಂಗ್ ಆನ್ ಸರ್. ಇವತ್ತು ಆಡಿಯೋ ಲಾಂಚ್ ನಡೀತಾ ಇದೆ. ಇದಕ್ಕೆ ಮುಂಚೆ ಟೀಸರ್ ಲಾಂಚ್ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಆಡಿಯೋ ಲಾಂಚ್ ಆದಮೇಲೆ ವಿ ಆರ್ ಪ್ಲಾನಿಂಗ್ ಫಾರ್ ದ ಟ್ರೈಲರ್. ಸೊ ರೆಸ್ಪಾನ್ಸ್ ಅಂತೂ ಚೆನ್ನಾಗಿ ಬರ್ತಾ ಇದೆ. ಎಕ್ಸೈಟೆಡ್, ನರ್ವಸ್ ಎರಡೂ ಇದೆ ಸರ್. ಎಸ್, ಮುತ್ತ ಅವರೇ ಹೇಳಬೇಕು, ಯಾಕೆಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಘಟ್ಟ. ಅದು ಅಷ್ಟು ಅದ್ದೂರಿಯಾಗಿ ಬೆಂಗಳೂರನ್ನ ಬಿಟ್ಟು ಮೊದಲನೇ ಬಾರಿ ಈ ಥರ ಒಂದು ಮೊದಲ ಈವೆಂಟ್ ನಡೀತಾ ಇರೋದು ಎಷ್ಟು ಖುಷಿ ಕೊಡ್ತಾ ಇದೆ. ನಿಜವಾಗ್ಲೂ ಸರ್, ನಾವು ಕರ್ನಾಟಕ ಅಂದರೆ ತುಂಬ ವೈವಿಧ್ಯಮಯ ಈ ಥರ ಎಲ್ಲ ತುಂಬ ಇದೆ. ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಅದರದೇ ಆದಂಥ ಒಂದು ಸೊಗಡಿದೆ. ನಾವು ಈ ನಾರ್ತ್ ಕರ್ನಾಟಕದಲ್ಲಿ ಏನಕ್ಕೆ ಮಾಡ್ತಾಯಿದ್ದೀವಿ ಅಂತಂದರೆ, ನಮ್ಮ ಕರ್ನಾಟಕ ತುಂಬ ವಿಶಾಲವಾಗಿರೋಂಥದ್ದು. ನಾವು ಎಲ್ರಿಗೂ ಮುಟ್ಟಬೇಕು, ಎಲ್ರಿಗೂ ರೀಚ್ ಆಗಬೇಕು. ನಾವು ಬ್ಯಾಂಗ್ಳೂರಲ್ಲಿ ಟೀಸರ್ ಮಾಡಿದ್ವಿ, ಈಗ ಆಡಿಯೋ ಲಾಂಚ್ ಇಲ್ಲ ಆಗ್ತಾಯಿದೆ. ಟ್ರೇಲರ್ ಕೂಡ ಮತ್ತೆ ಬ್ಯಾಂಗ್ಳೂರು ಮಾಡ್ತೀವಿ. ಮಂಗಳೂರು, ಮೈಸೂರು, ಶಿವಮೊಗ್ಗ, ಭದ್ರಾವತಿ ಎಲ್ಲ ಕಡೆ ಪ್ರೆಸ್ ಮೀಟ್ಗಳು ಮಾಡ್ತಾಯಿದ್ದೀವಿ. ಒಳ್ಳೆ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಅದ್ರ ಜೊತೆಗೆ ಮಾಡೋದ್ರೊಟ್ಟಿಗೆ ನಾವು ಜನಗಳು ಕೂಡ ತಲುಪಬೇಕಾಗುತ್ತೆ. ಎಸ್ ಎಸ್ ಸರ್, ಈಗ ಹಾಗೆ ಮಾತಾಡ್ಕೊಂತ ಎಲ್2 ಮುತ್ತ ಸಿನಿಮಾ ಒಂದಷ್ಟು ವಿಚಾರಗಳಲ್ಲಿ ಸ್ಪೆಷಲ್ಲು. ಇವತ್ತು ಹುಬ್ಬಳ್ಳಿಯಲ್ಲಿ ಆಗ್ತಾ ಇರುವಂಥ ಈವೆಂಟ್ಗೆ ಸಾಕಷ್ಟು ಜನ ಅತಿಥಿಗಳು ಕೂಡ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಸಾಕಷ್ಟು ಈವೆಂಟ್ಗೆಲ್ಲ ಪ್ಲ್ಯಾನ್ಸ್ ನಡೀತಾ ಇದೆ. ಒಳಗಡೆ ಒಂದಷ್ಟು ಕಾರ್ಯಕ್ರಮಗಳು ಸಿದ್ಧತೆ ಇದೆ. ಎಸ್ ಸರ್, ಹೇಗೇನು ಸಿನಿಮಾ ವಿಚಾರಕ್ಕೆ ಬರೋದಾದರೆ, ಒಂದು ಸಿನಿಮಾವನ್ನು ತಯಾರು ಮಾಡಬೇಕು ಅಂತಂದರೆ ಎಷ್ಟೆಲ್ಲ ಕಷ್ಟಗಳಿರುತ್ತೆ ಅಂತ ನಾನು ಸಿನಿಮಾದವನಾಗಿ ಬಲ್ಲೆ. ಎಸ್, ಈ ಸಿನಿಮಾಗೆ ನೀವು ಪಟ್ಟಂಥ ಕಷ್ಟಗಳು, ಅದೊಂದು ರಿಸ್ಕ್ಗಳು ಎಷ್ಟಿತ್ತು, ಕೊನೆ ಹಂತವಾಗಿ ಇಲ್ಲಿವರೆಗೂ ಬರೋಕ್ಕೆ ಏನೇನೆಲ್ಲ ಸರ್ಕಸ್ ಮಾಡಬೇಕಾಯಿತು? ಎಸ್ ಸರ್. ಸರ್, ಕಷ್ಟ ಅನ್ನೋದಕ್ಕಿಂತ ಸಿನಿಮಾನ ಇಷ್ಟಪಟ್ಟು ಮಾಡಿದ್ದೀವಿ. ಸೊ ಎಲ್ಲರಿಗೂ ಏನೇನು ಸ್ಟ್ರಗಲ್ಸ್ ಇರುತ್ತೋ ನಮ್ಮ ಲೈಫಲ್ಲಿ ಒಂದು ಸ್ಟ್ರಗಲ್ಸ್ ಇದೆ. ಸೊ ಎಲ್ಲರ ಲೈಫಲ್ಲಿ ಒಂದು ಕತೆ ಇರುತ್ತೆ, ನಮ್ಮ ಲೈಫಲ್ಲಿ ಆ ಥರ ಒಂದು ಕತೆ ಇದೆ. ಸೊ ಹಂಗಾಗಿ ಮಾಡಿದ್ದೀವಿ ಸರ್. ಸಿನಿಮಾ ನಿಮಗೆ ಗೊತ್ತಿರೋಂಗೆ ಕೊಡಗುನಲ್ಲಿ ಕಂಪ್ಲೀಟ್ ಶೂಟ್ ಮಾಡಿದ್ವಿ. ನಾವು 55 ದಿನ ಅಲ್ಲೇ ಶೂಟ್ ಮಾಡಿದ್ವಿ. ಇನ್ನೊಂದು 2-3 ದಿನ ಮಾತ್ರ ಕನಕಪುರದಲ್ಲಿ ಶೂಟ್ ಮಾಡಿದ್ವಿ. ಸೊ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿ ಇವಾಗ ಈ ಹಂತಕ್ಕೆ ಬಂದಿದ್ದೀವಿ ಸರ್, ಗೋಯಿಂಗ್ ಆನ್. ಸೊ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟೆ ಮಾಡಿದ್ದೀವಿ ಸರ್. ಆ್ಯಕ್ಚುಲಿ ಸರ್, ಈಗ ನಾನೇನೆಂದರೆ, ಒಂದು ಸಿನಿಮಾವನ್ನು ಮಾಡಿದ್ಮೇಲೆ ಎಲ್ರಿಗೂ ಇಷ್ಟ ಇರುತ್ತೆ. ಆ ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ನಮ್ಗೆ ಗೊತ್ತಿರಲ್ಲ. ಪ್ರಯತ್ನ ಅಂತೂ 100% ಇರುತ್ತೆ. ಎಲ್ರಿಗೂ ಅವ್ರ ಸಿನಿಮಾ ಗೆಲ್ಲಬೇಕು ಅಂತಲೇ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ. ಸೊ ಎಲ್2 ಮುತ್ತ ಸಿನಿಮಾ ಎಷ್ಟು ಸ್ಪೆಷಲ್ ನಿಮ್ಮ ಲೈಫಲ್ಲಿ? ಒಂದು ಹೊಸ ಜನ್ಮ ಸರ್ ಇದು ನನಗೆ. ನಾನು ಇಲ್ಲಿವರೆಗೂ ಈ ಸಿನಿಮಾ ಒಂದು ಹಂತಕ್ಕೆ ಶುರುವಾಗಿ ಈಗ ಕಂಪ್ಲೀಟಾಗಿ ಇಲ್ಲಿವರೆಗೂ ಈ ದಿನ ಈ ಜಾಗದಲ್ಲಿ ನಾನು ನಿಂತಿದ್ದೇನಲ್ಲ, ಇಲ್ಲಿವರೆಗೂ 1 ವರ್ಷ ನಿಂತು. ಇಲ್ಲಿಂದ ಹೊಸ ವರ್ಷನ ಮೈ ಲೈಫ್, ಹೊಸ ಜೀವನ ನನಗೆ ಇವತ್ತಿಂದ ಈ ಜಾಗದಿಂದ, ಹುಬ್ಬಳ್ಳಿಯಿಂದ, ಗಂಡು ಮೆಟ್ಟಿದ ನಾಡಿಂದ ನನಗೆ ಹೊಸ ಜನ್ಮ ನಾನು ತಾಳ್ತಾ ಇದ್ದೀನಿ. ಸರ್, ಈಗ ಸೂರ್ಯ ಸರ್ ನೀವು ಹೇಳ್ಬೇಕು, ಯಾಕಂದರೆ ಸೂರ್ಯ ಮತ್ತು ಶೌರ್ಯ ಅದೇನೋ ಒಂಥರ ಚೆನ್ನಾಗಿ ಮ್ಯಾಚ್ ಆಗಿದೆ ಅನಿಸುತ್ತೆ. ಇನ್ಫ್ಯಾಕ್ಟು ಸಿನಿಮಾದಲ್ಲೂ ಕೂಡ ನಾವು ಟೀಸರ್ ನೋಡಿರೋದು. ಸಿನಿಮಾ ನಾವು ಇನ್ನೂ ತುಂಬ ಲೇಟ್ ಇದೆ ಸಿನಿಮಾ ರಿಲೀಸು. ಬಟ್ ರಿಲೀಸ್ ಆಗಿರೋ ಟೀಸರು, ನಿಮ್ಮ ಮೇಕಿಂಗ್ ವೀಡಿಯೋಸ್ಗಳು ಮತ್ತು ಕ್ಯಾರೆಕ್ಟರ್ ವಿಸರ್ಸ್ ಎಲ್ಲ ಬಿಟ್ಟಿದ್ರಲ್ಲ, ಇನ್ಫ್ಯಾಕ್ಟ್ ಟು ಬಿ ಹಾನೆಸ್ಟ್ ನಂಗೆ ತುಂಬ ಇಷ್ಟ ಆಗಿದೆ. ನಾನು ಮೊದಲೇ ಹೇಳಿದ್ದೀನಿ, ಒಂದು ಕಲ್ಟ್ ಫೀಲ್ ಬರ್ತಿದೆ ಅಂತೇಳಿ. ಅದು ನೋಡಾದ್ಮೇಲೆ ನಿಮಗೆ ಏನೋ ಒಂದು ಕಾನ್ಫಿಡೆಂಟ್ ಬಂದಿರುತ್ತಲ್ಲ ಸರ್, ಆ ಕಾನ್ಫಿಡೆಂಟ್ ಏನು? ಸರ್, ಪ್ರತಿಯೊಬ್ಬ ಸಿನಿಮಾ ಮೇಕರ್ಗೂ ಅವ್ನ ಸಿನಿಮಾನೇ ಬೆಸ್ಟ್ ಸಿನಿಮಾ ಅಂತ ಅನಿಸುತ್ತೆ. ಆ್ಯಂಡ್ ಹಾಗೇ ಇರಬೇಕು ಕೂಡ. ಸೊ ನಮ್ಮ ಸಿನಿಮಾ ಬಗ್ಗೆ ಅದೊಂದು ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಅದು ಟೀಸರ್ ರಿಲೀಸ್ ಮಾಡಿದ್ಮೇಲೆ ಜನಗಳು ಕೊಡ್ತಾರೆ ರೆಸ್ಪಾನ್ಸ್ ನೋಡಿ ಇನ್ನಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಬಟ್ ಇಟ್ ಇಸ್ ನಾಟ್ ಎ ಓವರ್ ಕಾನ್ಫಿಡೆನ್ಸ್. ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ. ಐ ಥಿಂಕ್ ನಾವು ಗೆಲ್ಬಹುದು ಅಂತ. ಈಗ ನಮ್ಮ ಮೇನ್ ಚಾಲೆಂಜ್ ಬಂದ್ಬಿಟ್ಟು ಜನಗಳನ್ನ ರೀಚ್ ಆಗಬೇಕು. ಅದೊಂದು ಕೊರತೆ ಕಾಡ್ತಾರೋ, ಜನಗಳನ್ನ ರೀಚ್ ಆಗ್ತಾ ಇಲ್ಲ. ಆ್ಯಂಡ್ ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ಒಂದು ಆಗ್ತಾ ಇದೆ. ಸೊ ಅದನ್ನ ಹೇಗಾದರೂ ದಾಟಿ ಜನಗಳನ್ನ ಥಿಯೇಟ್ರ್ ಕರ್ಸೋಂಥ ಪ್ರಯತ್ನ ಮಾಡಬೇಕು ಸರ್. ಸರ್, ಈಗ ಒಂದು ಸಿನಿಮಾದಲ್ಲಿ ಕತೆ ಗಟ್ಟಿಯಾಗಿತ್ತು ಅಂದರೆ, ಕಥಾವಸ್ತು ತುಂಬ ತಾಕತ್ತಾಗಿತ್ತು ಅಂತಂದರೆ, ಜನರೇ ಬಂದು ಗೆಲ್ಲಿಸಿರುವಂಥ ಉದಾಹರಣೆಗಳು ಸಾಕಷ್ಟಿದೆ. ಪ್ರಚಾರಗಳು ಕಡಿಮೆ ಇದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲೂ ಆಗಿದೆ. ಸೊ ಎಲ್2 ಮತ್ತು ಸಿನಿಮಾ 2 ಗಂಟೆ 10 ನಿಮಿಷ ಕೂತ್ಕೊಂಡು ನೋಡುವಂಥ ಪ್ರೇಕ್ಷಕನಿಗೆ ಏನೆಲ್ಲ ಮಜಾ ಕೊಡ್ಬೋದು? ಏನೋ ಸೀಟ್ ತುದಿ ಕರ್ಕೊಂಬಂದು ಕೂರಿಸುತ್ತಾ, ಅಥವಾ 2 ಅವರಲ್ಲಿ ಇದು ಏನು ಈ ಸೀನ್ ಈ ಥರ ಆಯಿತಾ, ಇದಿರಬಾರ್ದಿತ್ತು, ಈ ಥರ ಅನ್ಸೋದಿದೆಯಾ? ಓವರಾಲ್ 2 ಗಂಟೆ 10 ನಿಮಿಷ ನಿಮಗೆ ಮಸ್ತ್ ಮಜಾ ಕೊಡುತ್ತಾ ಅನ್ನೋದು? ಸರ್, ಇದಕ್ಕೆ ನಾನೊಬ್ಬ ಕನ್ನಡಿಗನಾಗ ಹೇಳ್ತೀನಿ, ಇಡೀ ಭಾರತದಲ್ಲಿ ನಮ್ಮ ಕನ್ನಡ ಆಡಿಯನ್ಸ್ ಏನಿದಾರಲ್ಲ ಸರ್, ಸಿನಿ ಪ್ರೇಮಿಗಳು, ಅವರಷ್ಟು ಬ್ರಿಲಿಯಂಟ್ ಆ್ಯಂಡ್ ಸ್ಮಾರ್ಟ್ ಯಾರೂ ಇಲ್ಲ. ರೀಸನ್ ಅದಕ್ಕೆ ಹೇಳ್ತೀನಿ ಕೇಳಿ. ಮಣಿರತ್ನಂ ಅವರಂಥ ಡೈರೆಕ್ಟರು ಅವರು ಮೊದಲನೇ ಪ್ರಯೋಗನ ಕನ್ನಡ ಆಡಿಯನ್ಸ್ ಮೇಲೆ ಮಾಡಿದ್ರು. ಇವ್ರನ್ನ ನಾವು ಮೆಚ್ಚಿದ್ರೆ ನನ್ನ ಸಿನಿಮಾ ಹೋಗಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಹಾಗೆ ತಗೊಂಡ್ರೆ ನಾನೊಬ್ಬ ಆಡಿಯನಾಗಿ, ಸಿನಿಮಾ ಪ್ರೇಮಿಯಾಗಿ, ನಮ್ಮೆಲ್ಲರೂ ದೊಡ್ಡ ಸ್ಟಾರ್ಗಳೆಲ್ಲರೂ ನಾನು ಸಿನಿಮಾಗಳು ಹೋಗಿ ನೋಡ್ತಾಯಿದ್ದೆ. ಪ್ರತಿಯೊಬ್ಬರು ಸಿನಿಮಾಗಳು ನೋಡ್ತಾಯಿದ್ದೆ. ನಾನು ಆರಾಧಿಸ್ತಿದ್ದೆ. ಎಲ್ರಿಗೂ ಫ್ಯಾನ್ ನಾನು. ರಾಜ್ಕುಮಾರಿಂದ ಹಿಡಿದು ಈಗ ಲಾಸ್ಟ್ ವಾರ ಯಾರ್ದು ಮೂವಿ ರಿಲೀಸ್ ಆಗಿದೆಯಲ್ಲೋ, ಒಳ್ಳೆ ಸಿನಿಮಾಗಳು ನಾನು ಯಾವಾಗೂ ಇಷ್ಟಪಟ್ಟು ನೋಡ್ತಿದ್ದೆ ನಾನು. ಸೊ ನನ್ನ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಅದೇ ಹೇಳೋದು, ನಮ್ಮ ಮಗು ಲಾಸ್ಟ್ ಒಂದು ಇಂಟರ್ವ್ಯೂ ಹೇಳಿದೆ, ನಮ್ಮ ಮಗು ನಮ್ಮ ಮುದ್ದಾಗೆ ಕಾಣಿಸುತ್ತೆ, ಬಟ್ ಬೇರೆ ನೋಡ್ಬಿಟ್ಟು ಹೇಳ್ಬೇಕು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ಟೀಸರ್ ಅದರದ್ದು ಒಂದು ಮಗುದೊಂದು ಫೋಟೋ ಕೊಟ್ಟಿದ್ದೀವಿ ಅಷ್ಟೇ. ನೆಕ್ಸ್ಟು ಈಗ ಸಾಂಗ್ ಬರ್ತೀವಿ. ಟ್ರೇಲರ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆ.
ಸಿನಿಮಾ ಫುಲ್ ಔಟ್ ಆ್ಯಂಡ್ ಔಟ್ ಪ್ಯಾಕೇಜ್. ನಮ್ಮ ಕನ್ನಡಿಗರು ನಮ್ಮನ್ನು ಬಿಟ್ಕೊಡಲ್ಲ ಅಂತ ನಾವು ಒಂದು ಬಲವಾದ ನಂಬಿಕೆ ಕನ್ನಡ ಜನತೆ ಮೇಲೆ ನಂಬಿದ್ದೀವಿ, ಮಾಧ್ಯಮದವ್ರನ್ನ ನಂಬಿದ್ದೀವಿ, ಮತ್ತು ನಾವು ನಂಬಿರೋ ದೇವ್ರ ಮೇಲೆ ನಂಬಿದ್ದೀವಿ. ಸರ್, ಈಗ ಒಂದು ಸಿನಿಮಾ ಕೊಡಗು ಆ ಭಾಗದ ಒಂದು ಕಥೆಯನ್ನು ಇಟ್ಕೊಂಡು ಒಂದು ಏನೋ ಒಂದು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಪ್ಯೂರ್ ಕಲ್ಟ್, ಅದರಲ್ಲಿ ಬೇರೆ ಏನಿರಲ್ಲ. ನನಗೆ ನಾನು ಸ್ಟ್ರೈಕ್ ಆಗಿದ್ದೇನೆ, ಸಾವಿಗೆ ಒಂದು ಡೈಲಾಗ್ ಬರುತ್ತೆ ನಿಮ್ಮದು, ಯಾರಾದರೂ ಸತ್ತರೆ ಇವ್ರಿಗೆ ಬದುಕೋದು ಅಂತೇಳಿ. ಸೊ ಆ ಲೈನೇ ಎಷ್ಟು ಜನಕ್ಕೆ ನೋಡ್ಬೇಕು ಗುರು ಸಿನಿಮಾನ ಏನೋ ಮಾಡಿದ್ದಾರೆ ಅನ್ನೋ ಥರ ಒಂದು ಇದು. ಆ ಭಾಗದ ಒಂದು ಕಥೆಯನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಅದು ಉತ್ತರ ಕರ್ನಾಟಕಕ್ಕೆ ಮ್ಯಾಚ್ ಆಗುತ್ತಾ, ಕನೆಕ್ಟ್ ಆಗುತ್ತಾ? ಜನ ಅಲ್ಲಿವರೆಗೂ ಒಂದಷ್ಟು ಜನಕ್ಕೆ ಐಡಿಯಾ ಇರುತ್ತೆ ಇಲ್ಲಿ ಏನು ನಡೀತಿದೆ ಅಂತೇಳಿ. ಆ ಒಂದು ಕತೆ ಈ ಉತ್ತರ ಕರ್ನಾಟಕದ ಭಾಗಕ್ಕೆ, ಹುಬ್ಬಳ್ಳಿ ಈ ಭಾಗಕ್ಕೆ ಮ್ಯಾಚ್ ಆಗುತ್ತಾ ಅನ್ನೋದು? ಸರ್, ಇದನ್ನು ಆ ಭಾಗ ಈ ಭಾಗ ಅಂತ ನೋಡೋದಕ್ಕಿಂತ ಇಟ್ಸ್ ಕನ್ನಡ ಸಿನಿಮಾ ಅಂತ ನೋಡ್ಬೋದು. ಆ್ಯಂಡ್ ಇನ್ನೊಂದೇನಂತಂದರೆ, ಕೊಡಗು ಅಂತಂದಾಗ ಯೂಶ್ವಲಿ ನಾವು ಲವ್, ಗ್ರೀನ್ ಈ ಥರದ್ದು ನೋಡ್ತೀವಿ. ಬಟ್ ಅಲ್ಲಿ ಕೆಂಪಾಗಿ ಕೂಡ ಇರುತ್ತೆ, ಬಿಸಿಯಾಗಿ ಕೂಡ ಇರುತ್ತೆ ಅಂತ ಒಂದು ಹೇಳಕ್ಕೆ ಹೊರಟಿದ್ದೀವಿ. ಮೇ ಬಿ ನಮ್ಮದು ಜನಗಳನ್ನ ಅಲ್ಲಿಂದ ಚೂಸ್ ಮಾಡಿದ್ದೀವಿ, ಮತ್ತು ಲ್ಯಾಂಗ್ವೇಜ್ ಮಾತಾಡೋದು ಕೊಡಗುದು ಕನ್ನಡ ಇರ್ಬೋದು. ಬಟ್ ಇದೆಲ್ಲರಿಗೂ ಅಳವಡಿಸುತ್ತೆ ಸರ್, ಬಿಕಾಸ್ ಅದರಲ್ಲಿ ಬರೀ ಸಾವು ಡೋಲು ಬಿಡೋರ್ದು ಕತೆ ಮಾತ್ರ ಇಲ್ಲ, ಅದರಲ್ಲಿ ಕೆಲವೊಂದು ನೈಜ ಘಟನೆಗಳನ್ನ ಫಿಕ್ಷನಲ್ ಹೇಳಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಸಿನಿಮ್ಯಾಟಿಕ್ ಏನೇನು ಅನುಭವ ಬೇಕು, ಟೆಕ್ನಿಕಲಿ ಎವ್ರಿಥಿಂಗ್ ವಿ ಹ್ಯಾವ್ ಬೀನ್ ಸ್ಟ್ರಾಂಗ್. ನಾವು ಒಂದು ಸರ್ವೆ ಮಾಡೋಕ್ಕೆ ಅಂತಲೇ ಒಂದು 200-300 ಜನಕ್ಕೆ ಸಿನಿಮಾ ಕರೆದು ತೋರಿಸಿದ್ದೀವಿ. ಅದು ನಮ್ಮ ಫ್ರೆಂಡ್ ಸರ್ಕಲ್ ಇಂಥವರಲ್ಲ, ರೋಡಲ್ಲಿ ಹೋಗೋರನ್ನ ಕರ್ಕೊಂಬಂದು ತೋರಿಸಿದ್ದೀವಿ, ಆಟೋ ಡ್ರೈವರ್ಸ್ ಇಂಥವ್ರನ್ನ ಕರ್ಕೊಂಬಂದು ತೋರಿಸಿದ್ದೀವಿ. ಸೊ ನಾವು ರೇಟಿಂಗ್ ತೊಗೊಂಡ್ರೆ ನಮಗೆ 100ಗೆ ಅರೌಂಡ್ 96% ಚೆನ್ನಾಗಿ, ತುಂಬ ಚೆನ್ನಾಗಿದೆ ಅಂತ ಬಂದಿದೆ. ಸೊ ಹಂಗಾಗಿ ಇದು ಒಂದು ಭಾಗಕ್ಕೆ ಸೀಮಿತ ಆಗಲ್ಲ ಸರ್. ನನ್ನ ಪ್ರಕಾರ ಕರ್ನಾಟಕ ಬಿಟ್ಟು ದಾಟಿ ಹೋಗೋ ಪರಿಸ್ಥಿತಿನೂ ಬರ್ಬೋದು ಅಂತ ಅನಿಸುತ್ತೆ ಈ ಸಿನಿಮಾಗೆ. ಜನಗಳ ಮೇಲೆ ಬಿಟ್ಟಿದೆ ಮತ್ತು ದೇವ್ರ ಮೇಲೆ ಬಿಟ್ಟಿದೆ ಸರ್. ಸರ್, ಸಿನಿಮಾ ನನಗೆ ಗೊತ್ತಿರೋ ಪ್ರಕಾರ ನೀವು ಈ ಸಿನಿಮಾಗೆ ಹೊಸಬರಾಗಿರ್ಬೋದು, ಚಿತ್ರರಂಗಕ್ಕೆ ಹೊಸಬರಲ್ಲ ಅನ್ನೋ ನನ್ನ ಭಾವನೆ. ನಾನು ಕರೆಕ್ಟಾಗಿದ್ದರೆ ಕೂಡ ಇವಾಗ ನೀವು ಹೇಳ್ತಾ ಇರೋದು ಸಿನಿಮಾ ಅದ್ಭುತವಾಗಿ ಜನ ಬಂದೇ ಬರ್ತಾರೆ, ಆ ಭಾಗ ಈ ಭಾಗ ಅಂತಲ್ಲ. ಈಗ ಉತ್ತರ ಕರ್ನಾಟಕದ ಭಾಗಕ್ಕೆ ಅಲ್ಲದೆ ಕೂಡ ನೀವೆಲ್ಲರೂ ನೋಡುವಂಥ ಸಿನಿಮಾವನ್ನು ಮಾಡಿದ್ದೀರಾ. 1-2 ಗಂಟೆ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ವ್ಯಕ್ತಿ ಒಂದು ಫ್ಯಾಮಿಲಿನ ಕರ್ಕೊಂಡು ಮಾಲವೆಲ್ಲ ಹೋದರೆ ಅವ್ನು ಅಲ್ಟಿಮೇಟ್ಲಿ ಸ್ಯಾಟಿಸ್ಫೈ ಆಗುತ್ತೆ ಸಿನಿಮಾ ನೋಡಿದ್ಮೇಲೆ ಸರ್. ಪಿಜ್ಜಾ ತಿಂತಾರೆ, ಬರ್ಗರ್ ತಿಂತಾರೆ, ಇನ್ನೂ ಮಾಡ್ಕೊತಾರೆ. ಅವ್ನಿಗೆಲ್ಲ ಖರ್ಚು ನನಗೆ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಗುರು ಅನ್ನೋದೇ ಒಂದು ಸಿನಿಮಾ 2 ಗಂಟೆ ಓಕೆ. ಆ ಥರ ಎಷ್ಟು ಸೀನ್ಗಳು ಒಂದು ಕಿಕ್ ಕೊಡುತ್ತೆ ಪ್ರತಿ ನನಗೊಂದಷ್ಟು ಕಿವಿ ಬಿದ್ದಿದೆ, ಏನೇನೋ ಸರ್ಪ್ರೈಸ್ಗಳಿದ್ದಾವೆ ಸಿನಿಮಾದಲ್ಲಿ ಅಂತೇಳಿ. ಆ ಥರ ಸರ್ಪ್ರೈಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ಪ್ರೈಸ್ ಅನ್ನೋಕ್ಕಿಂತ ಈ ಸಿನಿಮಾನೇ ಒಂದು ಸರ್ಪ್ರೈಸ್ ಸರ್. ಏನಕ್ಕೆ ಇದು ಒಂದು ಪ್ರಯತ್ನ ಏನಿದೆ ಅಲ್ವಾ, ಇದು ನೆವರ್ ಟೋಲ್ಡ್ ಸ್ಟೋರಿ. ಇದಕ್ಕೆ ಮುಂಚೆ ಯಾರೂ ಈ ಒಂದು ಎಲಿಮೆಂಟ್ನ ಟಚ್ ಮಾಡಿರಲಿಲ್ಲ. ಸೊ ಅದನ್ನು ನಾವು ಎಷ್ಟು ಸ್ಮಾರ್ಟಾಗಿ, ಅಂದರೆ ಯಾರಿಗೂ ಹರ್ಟ್ ಆಗದಂಗೆ ಸಿನಿಮ್ಯಾಟಿಕ್ಕಾಗಿ ನಾವು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ನಾವು ಒಂದು ಹಾನೆಸ್ಟಾಗಿ ಮಾಡಿದ್ದೀವಿ. ಇದೊಂದು ಹಾನೆಸ್ಟಾಗಿ ಮಾಡಿರೋಂಥ ಒಂದು ಪ್ರಯತ್ನ. ಮತ್ತು ಯಾವಾಗ ನೀವು ಒಂದು ಕೇಳಿದ ಮಾತಿಗೆ ನಾನು ಒಂದು ಕ್ವಶನ್ ನನಗೆ ಸ್ವಲ್ಪ ಸಿಂಕ್ ಆಗೋಯ್ತು ಆ ಕಡೆ ಈ ಕಡೆ. ನೀವು ಕೇಳಿದ್ದಕ್ಕೆ ನಾವು ಮಣಿರತ್ನಂ ಅವ್ರದ್ದೆಲ್ಲ ಕತೆ ಹೇಳಿದ. ಸೊ ನಾವು ಆಡಿಯನ್ಸ್, ನಮ್ಮ ಕನ್ನಡ ಜನತೆ ನಮ್ಮ ಕೈ ಹಿಡಿದ್ರೆ ಸಿನಿಮಾಗೆ ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ ಸರ್, ಭಾಷೆ ಇಲ್ಲ. ಎಲ್ಲೋ ಎಷ್ಟೋ 1000 ಕಿಲೋಮೀಟರ್ ದೂರ ಇರೋ ಕೊರಿಯನ್ ಮೂವಿಗಳನ್ನ ನಾವು ಕನ್ನಡದಲ್ಲಿ ನೋಡ್ತಾರೆ. ನಮ್ಮ ಇದೇ ಕರ್ನಾಟಕದ ಒಳಗಡೆ ಇರೋ ಕೊಡಗುಂದ ಒಂದು ಕತೆ ನಾವು ಉತ್ತರ ಕನ್ನಡದಲ್ಲಿ ನೋಡಲ್ಲ ಅಂತ ಹೆಂಗೆ ಅನ್ನಕ್ಕಾಗತ್ತೆ ಹೇಳಿ. ಕನ್ನಡಿಗರು ಬಿಟ್ಕೊಡಲ್ಲ ಸರ್. ಒಳ್ಳೆ ಸಿನಿಮಾನ ಈಗ ನೋಡಿ, ಮಾದೇವ ಮೂವಿ ತುಂಬ ಚೆನ್ನಾಗಾಗ್ತಿದೆ, ಖುಷಿ ಇದೆ, ನಮಗಂತೂ ತುಂಬ ಖುಷಿ ಇದೆ. ಒಳ್ಳೆ ಸಿನಿಮಾನ ಬಿಟ್ಕೊಡಲ್ಲ ಅವ್ರು ಯಾವತ್ತೂ. ಅವ್ರಿಗೆ ನಾವು ಅವ್ರಿಗೆ 2 ಅವರ್ ಕೂರಿಸಿ ಅವ್ರನ್ನ ನಾವು ಎಂಟರ್ಟೈನ್ಮೆಂಟ್ ಮಾಡೋದು, ಅದನ್ನ ಹಾನೆಸ್ಟಾಗಿ ಮಾಡಿಬಿಟ್ರೆ ಸರ್, ಅವ್ರು ನಮ್ಮ ಬಿಟ್ಕೊಡಲ್ಲ ಸರ್. ಆ ಪ್ರಯತ್ನ ಅಂತೂ ನಡೆದಿದೆ ನಮ್ಮಲ್ಲಿ. ಇನ್ನು ನೋಡ್ಬೇಕು ಈಗ ಹೇಗಾಗುತ್ತೆ ಸರ್. ಇವತ್ತು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡು, ಕೋಟಿ ದುಡ್ಡು ಈ ಥರ ನಡೀತಿರುವಂಥ ಜಮಾನ. ಎಲ್ಲ ಪ್ಯಾನ್ ವರ್ಲ್ಡ್ ಓವರ್ಸೀಸ್ ಲೆಕ್ಕಾಚಾರದಲ್ಲಿದೆ. ಎಲ್ಟು ಮತ್ತು ಪ್ಯೂರ್ ಕನ್ನಡದ ಸಿನಿಮಾ. ನನಗಿರೋ ಸಣ್ಣ ಮಾಹಿತಿ ಪ್ರಕಾರ ನಿಮ್ಮ ಟೀಸರಲ್ಲಿ ನೋಡಿದ್ಮೇಲೆ ಸಾಕಷ್ಟು ಬೇರೆ ಭಾಷೆಗೆ ಡಬ್ ಮಾಡಿ ಅಂತಲೂ ಕೂಡ ಒಂದು ಆಫರ್ ಬಂದಿರೋದು. ಅದು ಹೆಂಗೆ ಸರ್? ನೋಡೋದು ಜಸ್ಟ್ ಒಂದು ಟೀಸರ್, ಒಂದು ಸಣ್ಣ ಒಂದು ಗ್ಲಿಪ್ಸ್ ನೋಡಿದ ತಕ್ಷಣ ಅಷ್ಟು ಇಂಪ್ರೆಸ್ ಆಗುವಂಥ ಎಲಿಮೆಂಟ್ಸ್ಗಳಲ್ಲಿ ಇರೋದ್ರಿಂದ ಅವರು ಇಷ್ಟಪಟ್ಟು ಹೇಳಿದ್ದಾರೆ. ಏನಾದ್ರು ಪ್ಲ್ಯಾನ್ಸ್ ಇದೆಯಾ? ಜಸ್ಟ್ ಕನ್ನಡಕ್ಕೆ ಮಾತ್ರ ಬೇರೆ ಭಾಷೆಗಳು ರಿಲೀಸ್ ಮಾಡೋ ಪ್ಲ್ಯಾನ್ಸ್ ಇದೆಯಾ? ಸರ್, ದೊಡ್ಡವ್ರು ಹೇಳಿರೋ ಮಾತು, ಪ್ಯಾನ್ ಇಂಡಿಯಾ ನಾವು ಮಾಡೋದಲ್ಲ, ಅದು ಆಗಬೇಕು ಅಂತ. ಅದಕ್ಕೆ ಎಕ್ಸಾಂಪಲ್ ಬಂದು ಕಾಂತಾರ ಸಿನಿಮಾ. ಅದು ನಮ್ಮ ಇಲ್ಲಿದು ಅಂತ ಮಾಡಿದ್ರು, ಬಟ್ ಹೋಗ್ತಾ ತುಂಬ ದೊಡ್ಡದಾಗಿ ಬೆಳೀತದು. ಸೊ ಅದನ್ನು ಅಷ್ಟೇ, ಮಂಗಳೂರು ಜನ ಮಾತ್ರ ನೋಡಲಿಲ್ಲ, ಇಡೀ ಕರ್ನಾಟಕ ನೋಡಿದ್ರು, ಇಡೀ ಇಂಡಿಯಾ ನೋಡ್ತು. ಸೊ ನಾವಿವಾಗ ಅದನ್ನು ನಾವು ಯಾವ್ದು ಪ್ಲ್ಯಾನ್ ಮಾಡ್ತಲ್ಲ ಸರ್. ಬಟ್ ಟೀಸರ್ ನೋಡಿದ್ಮೇಲೆ ಡೆಫಿನೆಟ್ಲಿ ಬೇರೆ ಲ್ಯಾಂಗ್ವೇಜಿಂದ ನಮಗೆ ಮಾತಾಡೋಣ ಅಂತ ಬಿಸ್ನೆಸ್ ಕರೆದಿದ್ದಾರೆ. ಆ್ಯಂಡ್ ಬರೀ ಟೀಸರ್ ಇಟ್ಕೊಂಡು ಅವರು ಸಿನಿಮಾನ ಜಡ್ಜ್ ಮಾಡಲ್ಲ. ಡೆಫಿನೆಟ್ಲಿ ಬಿಸ್ನೆಸ್ ಅಂತ ಕೂತ್ಕೊಂಡಾಗ ಇಡೀ ಸಿನಿಮಾ ನೋಡಬೇಕು ಅಂತ ಹೇಳ್ತಾರೆ. ಆ ಸಿನಿಮಾ ಅವ್ರಿಗೆ ಅದೇ ರೀತಿ ಸ್ಟ್ರೈಕ್ ಆಯಿತು ಅಂತಂದರೆ ದೆನ್ ಬಿಸ್ನೆಸ್ ಆಗುತ್ತೆ. ಬಟ್ ಬೇರೆ ಯಾವುದು ಪ್ಲ್ಯಾನ್ ಇಲ್ಲ ನಮಗೆ. ಅಪ್ಪಟ ಕನ್ನಡದಲ್ಲಿ ಮಾಡಿದ್ದೀವಿ. ಫಸ್ಟು ಕನ್ನಡ ಜನನ ಮೆಚ್ಚಿಸಬೇಕು. ಅವ್ರು ಮೆಚ್ಚಿದ್ರೆ ಬೇರೆಯವರೆಲ್ಲ ತಾನಾಗೆ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಸರ್ ನಮಗೆ.